ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ ಎಲ್ಲ ಚಿತ್ರಗಳನ್ನು ಗಮನಿಸಿ. ಇವೆಲ್ಲ ಯಾವ ಆಕಾರದಲ್ಲಿವೆ? ಎಸ್, ವೆರಿ ಗುಡ್. ಇವೆಲ್ಲ ತ್ರಿಭುಜ ಆಕಾರದಲ್ಲಿವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ತ್ರಿಭುಜದ ಬಗ್ಗೆ ಅಧ್ಯಯನ ಮಾಡೋಣ. ತ್ರಿಭುಜ ಎಂದರೆ 3 ಶೃಂಗಗಳು, 3 ಕೋನಗಳು ಮತ್ತು 3 ಬಾಹುಗಳಿಂದ ಆವೃತವಾಗಿರುವ ಆಕೃತಿಯನ್ನು ನಾವು ತ್ರಿಭುಜ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಈ ತ್ರಿಭುಜದಲ್ಲಿ ನಾವು ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ವಿಧಗಳನ್ನು ವಿಂಗಡಿಸಲಾಗಿದೆ. ಬಾಹುಗಳ ಆಧಾರದ ಮೇಲೆ 3 ವಿಧಗಳನ್ನು ವಿಂಗಡಿಸಲಾಗಿದೆ. ಒಂದನೇದಾಗಿ ಸಮಬಾಹು ತ್ರಿಭುಜ, ಎರಡನೇದಾಗಿ ಸಮದ್ವಿಬಾಹು ತ್ರಿಭುಜ, ಮೂರನೇದಾಗಿ ವಿಷಮಬಾಹು ತ್ರಿಭುಜ. ಅದೇ ರೀತಿಯಾಗಿ ನಾವು ಕೋನಗಳ ಆಧಾರದ ಮೇಲೆ 3 ವಿಧಗಳನ್ನು ವಿಂಗಡಿಸಲಾಗಿದೆ. ಒಂದನೇದಾಗಿ ಲಘುಕೋನ ತ್ರಿಭುಜ, ಎರಡನೇದಾಗಿ ವಿಶಾಲ ಕೋನ ತ್ರಿಭುಜ, ಮೂರನೇದಾಗಿ ಲಂಬಕೋನ ತ್ರಿಭುಜ.